ಸಿಬಿಐ ಎಂಕ್ವೈರಿ ಆಗಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಆ ಒಂದು ಡಿಮ್ಯಾಂಡನ್ನು ನಿನ್ನೆ ನಡೆದಂಥ ಬಳ್ಳಾರಿ ಪ್ರತಿಭಟನಾ ರ್ಯಾಲಿಯಲ್ಲಿ ಸಿಬಿಐ ಎಂಕ್ವೈರಿಗೆ ನಾವು ಡಿಮ್ಯಾಂಡ್ ಮಾಡಿದ್ದನ್ನು ಅವರು ಅದಕ್ಕೆ ಉತ್ತರ ಕೊಡ್ತಾ ಒಂದು ಮಾತನ್ನು ಹೇಳಿದರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಇರುವಂಥ ಸಂದರ್ಭದಲ್ಲಿ ಸುಮಾರು 7 ಪ್ರಕರಣಗಳನ್ನ ನಾನು ಸಿಬಿಐಗೆ ಕೊಟ್ಟಿದ್ದೇನೆ. ಬಿಜೆಪಿ ಪಕ್ಷದವರು ಒಂದು ಕೇಸಾದರೂ ಕೂಡ ಸಿಬಿಐ ಎಂಕ್ವೈರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾ ಬಂದರು. ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಎಷ್ಟು ಸಿಬಿಐ ಕೇಸ್ಗಳನ್ನು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಎಷ್ಟು ಸಿಬಿಐಗೆ ಅವರು ವಹಿಸಿದ್ದಾರೆ ಅನ್ನೋ ಪ್ರಶ್ನೆಗಿಂತ ಕೂಡ ಸಿದ್ದರಾಮಯ್ಯ ಅವರಲ್ಲಿ ಒಂದು ಪ್ರಾಮಾಣಿಕತೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾನೂನು ರಕ್ಷಣೆ ಮಾಡೋದಕ್ಕೆ ನಾನು ನಿಜವಾಗ್ಲೂ ಕೂಡ ಕಂಕಣಬದ್ಧನಾಗಿದ್ದೀನಿ ಅಂತೇಳಿ ತೋರಿಸೋದಕ್ಕೆ 7 ಪ್ರಕರಣಗಳನ್ನ ನೀವು ಸಿಬಿಐಗೆ ಕೊಟ್ಟಿರುವಂಥ ಮಹಾನುಭಾವ ಈ ಪ್ರಕರಣವನ್ನು ಸಿಬಿಐ ಎಂಕ್ವೈರಿ ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದೀರಿ? ಅಂದರೆ ನಿಮಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿದೆ, ನಿಮ್ಮ ಶಾಸಕನೇ ಕೊಲೆ ಮಾಡಿಸಿದ್ದಾನೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಮುಜುಗರ ಆಗಿದೆ. ಕೇವಲ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ, ಸಿಐಡಿಗೆ ಕೊಡೋದ್ರ ಮೂಲಕ ಇದನ್ನು ಕಂಪ್ಲೀಟ್ ಜನರು ಮರೆಯೋಂಗೆ ಮಾಡಬೇಕು, ಶಾಸಕರನ್ನ ಬಂಧನ ಮಾಡಬಾರ್ದು ಅನ್ನುವಂಥ ನಿಮ್ಮ ಒಂದು ಕೆಟ್ಟ ಯೋಚನೆ ಇವತ್ತು ಇದರಿಂದ ಬಹಿರಂಗ ಆಗ್ತಾ ಇದೆ. ನೀವು ನಿಮ್ಮ ಶಾಸಕ ನಿಮ್ಮ ಅಧಿಕಾರಾವಧಿಯಲ್ಲಿ ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತಂದರೆ, ನಾನು 7 ಪ್ರಕರಣಗಳನ್ನ ಸಿಬಿಐಗೆ ವಹಿಸಿದ್ದೀನಿ ಅಂತೇಳಿ ನೀವು ಎದೆ ತಟ್ಕೊಳ್ಳುವಂಥ ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಕೂಡ ನೀವು ಸಿಬಿಐ ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದೀರಿ ಅನ್ನೋದನ್ನು ಇಡೀ ರಾಜ್ಯದ ಜನರಿಗೆ ನೀವು ಇವತ್ತು ತಿಳಿಸಬೇಕಾಗಿದೆ.